ಅರೆಯೋ ಮಾಂತ್ರಿಕ ಮರವೇ, ನಿನ್ನ ಮರದ ಮೇಲಿರೋ ಎಲ್ಲ ಹಣ್ಣುಗಳು ಕೆಂಪಾಗಿವೆ, ಆದ್ರೆ ಆ ಆಪಲ್ ಮಾತ್ರ ಯಾಕೆ ಕಪ್ಪಾಗಿದೆ? ಯಾಕದು? ಮೋಂಟು ಕೋತಿಯ ಕಪ್ಪು ನಾಲಿಗೆ. ಒಂದಿನ ಲಂಪಿ ಕರಡಿ ಮಾಯಾ ಮರವನ್ನು ಮೀಟ್ ಮಾಡೋದಕ್ಕೆ ಕಪ್ಪು ಬೆಟ್ಟಗಳಿಗೆ ಹೋಗ್ತಿರುತ್ತೆ. ದಾರಿಯಲ್ಲಿ ಅದಕ್ಕೆ ಚುಲ್ಬುಲಾ ಮೋಂಟಿ ಕೋತಿ ಸಿಗುತ್ತೆ, ಮತ್ತೆ ಕೋತಿ ಕೂಡ ಅದರ ಜೊತೆ ಹೋಗುತ್ತೆ. ಅವರಿಬ್ರು ಮಾಯಾ ಮರದ ಬಳಿ ಹೋಗ್ತಾರೆ, ಮತ್ತೆ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ, ಮತ್ತೆ ಮೂವರು ಮಾತಾಡ್ಕೋತಾ ಇರ್ತಾರೆ. ಅರೆಯೋ ಮಾಂತ್ರಿಕ ಮರವೇ, ನಿನ್ನ ಮರದ ಮೇಲಿರೋ ಎಲ್ಲ ಹಣ್ಣುಗಳು ಕೆಂಪಾಗಿವೆ, ಆದ್ರೆ ಆ ಆಪಲ್ ಮಾತ್ರ ಯಾಕೆ ಕಪ್ಪಾಗಿದೆ? ಯಾಕದು? ಈ ಕಪ್ಪು ಸೇಬು ಬಂತ? ಒಳ್ಳೇದಾಯ್ತು ನೀನ್ ಹೇಳಿದ್ದು ನಂಗೆ. ಇದನ್ ಯಾರಾದ್ರೂ ತಿಂದಿದ್ರೆ ಅಯ್ಯೋ ತುಂಬಾ ಕಷ್ಟ ಆಗೋಗ್ತಿತ್ತು. ತೊಂದ್ರೆ ಅಂದ್ರೆ ಏನು? ಇದು ಶಾಪಿತ ಸೇಬು. ಇದು 5 ವರ್ಷಕ್ಕೊಮ್ಮೆ ನನ್ನ ಮರದ ಮೇಲೆ ಆಗುತ್ತೆ. ಸಮಸ್ಯೆ ಅಂದ್ರೆ ಯಾರಾದ್ರೂ ಇದನ್ನ ತಿಂದ್ರೆ ಅವರ ನಾಲಿಗೆ ಕಪ್ಪಾಗೋಗುತ್ತೆ, ಮತ್ತೆ ಯಾವುದೇ ಕೆಟ್ಟ ಮಾತವನ್ನು ಹೇಳಿದ್ರು ಕೂಡ ಅದು ನಿಜ ಆಗೋಗುತ್ತೆ. ಹಾಗಾದ್ರೆ ಇದು ತುಂಬಾ ಡೇಂಜರು. ಹಾ, ಸರಿ ಹೇಳ್ದೆ ನೀನು. ಈ ಫಲವನ್ನ ತೆಗೆದು ನೀವು ಆ ನದಿಯಲ್ಲಿ ಹಾಕ್ಬಿಡಿ. ಅದನ್ನ ಕೇಳಿದ ತಕ್ಷಣ ಮೋಂಟು ಕೋತಿ ಬೇಗ ಬೇಗ ಆ ಮರವನ್ನು ಹತ್ತಿ ಆ ಕಪ್ಪು ಆಪಲ್ ನ ಕಿತ್ಕೊಳ್ಳುತ್ತೆ. ಬೇಡ ಮೋಂಟು, ಅದನ್ನ ತಿನ್ಬೇಡ. ನಾನಿದನ್ನ ತಿಂದೇ ತಿಂತೀನಿ. ಇದನ್ನ ತಿಂದು ಇಡೀ ಕಾಡನ್ನ ಹೆದರಿಸ್ತೀನಿ ನಾನು. ಹೌದು ಅಂಗತೇಳಿ ಅದು ಆಪಲ್ ನ ಒಂದ್ 2-3 ಬೈಟಲ್ಲೇ ತಿಂದು ಖಾಲಿ ಮಾಡ್ಬಿಡುತ್ತೆ. ಅದರ ನಾಲಿಗೆ ಪೂರ್ತಿಯಾಗಿ ಕಪ್ಪಗ್ ಬದಲಾಗುತ್ತೆ, ಮತ್ತೆ ಅದು ತುಂಬಾ ಸಂತೋಷ ಪಡ್ಕೊಂಡು ಮತ್ತೆ ಆ ಕಾಡೊಳಗಡೆ ಹೋಗುತ್ತೆ. ಏನೋ ಬಗೀರ, ನಾಯಿ ತರ ಈ ಮಾಂಸನ ತಿಂತಿದ್ಯಲ್ಲ, ಸರಿಯಾಗಿ ಆರಾಮಾಗಿ ಕುತ್ಕೊಂಡು ತಿನ್ನಲ್ವಾ? ಏನ್ ಹೇಳ್ತಾ ಇದ್ದೀಯೋ? ಇದು ನಿನ್ನ ಕೊನೆಯ ತಪ್ಪು ಅಂತ ಬಿಡ್ತಾ ಇದ್ದೇನೆ ನಾನು. ಮುಚ್ಕೊಂಡು ಹೋಗಿಲ್ಲಿಂದ. ನನ್ನ ಮಾತು ಕೇಳೋ ಬಗೀರ, ಸುಮ್ಮನೆ ಕೇಳು. ಸುಮ್ಮನೆ ಮತ್ತೆ ಏನು ತಿನ್ನಂಗೆ ಆಗದೆ ಇರೋ ರೀತಿ ಆಗೋಗುತ್ತೆ. ಅದನ್ನ ಕೇಳಿ ಬಗೀರಗೆ ತುಂಬಾ ಕೋಪ ಬರುತ್ತೆ. ಅದು ಅದರ ಬಾಯಲ್ಲಿ ಸಿಕ್ಕಾಕೊಂಡಿರುವ ಮಾಂಸನ ತೆಗೆಯಕ್ಕೆ ಟ್ರೈ ಮಾಡುತ್ತೆ, ಆದ್ರೆ ಅದು ಆ ಬಾಯಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಅದು ಎಷ್ಟು ಪ್ರಯತ್ನ ಪಟ್ರು ಅದನ್ನ ಆಚೆ ತೆಗೆಯೋದಕ್ಕೆ ಆಗೇ ಇಲ್ಲ. ಮೋಂಟು, ನೀನ್ ಸರಿ ಮಾಡ್ತಾ ಇಲ್ಲ. ಇದು ಅವನಿಗೆ ಸಮಸ್ಯೆ ಆಗ್ತಿದೆ. ಇವನಿಗೆ ಮೊದ್ಲೇ ಅದನ್ನ ಆಲೋಚನೆ ಮಾಡ್ಬೇಕಿತ್ತು. ಆದ್ರೆ ಈಗಾದ್ರೂ ಬಿಡಿಸವನನ್ನ. ನನ್ನ ನಾಲ್ಗೆ ಕಪ್ಪಾಗೋಗಿದೆ. ನಾನು ಏನು ಕೆಟ್ಟದ್ ಹೇಳಿದ್ರು ಅದು ನಿಜ ಆಗೋಗುತ್ತೆ, ಮತ್ತೆ ಒಳ್ಳೆ ಹೇಳಿದ್ರೆ ಅದೇನು ಆಗೋದೇ ಇಲ್ಲ. ಹಂಗಂತ ಹೇಳಿ ಆ ಮೋಂಟು ಕೋತಿ ಅಲ್ಲಿಂದ ಮುಂದೆ ಹೋಗುತ್ತೆ. ಅಲ್ಲಿ ಚೋಟು ಜಿಂಕೆ ಮತ್ತೆ ಲಂಬು ಜಿಂಕೆ ಇಬ್ರು ಬರ್ತಾ ಇರ್ತಾರೆ. ಎಲ್ಲಪ್ಪ ಹೊರಟಿದ್ದೀರಾ ದಿಗ್ಗಜ್ರೆ? ನಾವ್ ಹೀಗೆ ತಿರುಗಾಡ್ತಿದ್ವಿ. ಯಾಕ್ರೋ ನೀವಿಬ್ರು ಗ್ಲೂ ಹಾಕೊಂಡಿರೋ ತರ ಇರ್ತೀರಾ? ನಾವಿಬ್ರು ಒಳ್ಳೆ ಫ್ರೆಂಡ್ಸು, ಅದಕ್ಕೆ ನಾವು ಜೊತೆಗೆ ಇರ್ತೀವಿ. ಸರಿ, ಹಾಗಾದ್ರೆ ಜೋಡಿ ಆಗಕ್ಕೆ ಒಳ್ಳೆ ಐಡಿಯಾನೇ ಕೊಡ್ತೀನಿ ನಾನು. ಇಬ್ಬರು ಬಾಲನು ಜಾಯಿಂಟ್ ಆಗೋಗ್ಲಿ. ಹಾ, ಅದು ಹಂಗ ಹೇಳಿದ ತಕ್ಷಣ ಅದರ ಬಾಲಗಳು 2 ತಗಲ್ಕೊಂಡ್ಬಿಡುತ್ತೆ, ಮತ್ತೆ ಅವ್ರಿಗೆ ನೋವಾಗುತ್ತೆ. ಅರೇ, ಏನಾಯ್ತೋ ಇದು? ಏನಾಗ್ತಾ ಇದೆ? ನಾನೇನ್ ಮಾಡ್ಲಿ? ನನಗೂ ನೋಯ್ತಾ ಇದೆ ಕಣೋ. ಮಜಾ ಬಂತು. ಮತ್ತೆ ಈ ವಿಷಯ ಕಾಡಲ್ಲಿ ಎಲ್ಲರಿಗೂ ಅಗ್ನಿ ತರ ಸ್ಪ್ರೆಡ್ ಆಗುತ್ತೆ. ಮೋಂಟುವಿನ ನಾಲಿಗೆ ಕಪ್ಪಗ್ ಬದಲಾಗಿದೆ, ಅದು ಏನ್ ಹೇಳಿದ್ರು ಅದು ಖಂಡಿತವಾಗ್ಲೂ ನಡೀತಿದೆ ಅಂತ. ಎಲ್ಲರೂ ಅದನ್ನ ನೋಡಿ ತುಂಬಾನೇ ಭಯ ಪಡ್ತಾರೆ. ಅದು ಹೇಳುವ ಎಲ್ಲಾ ಮಾತು ಅವ್ರು ಕೇಳ್ಬೇಕಾಗಿತ್ತು, ಆದ್ರೆ ಎಷ್ಟು ದಿನ ಈ ತರ ನಡೆಯುತ್ತೆ? ಅದ್ರಿಂದ ಎಲ್ಲಾ ಜಂತುಗಳು ಸೇರಿ ಒಂದಿನ ಮೀಟಿಂಗ್ ಹಾಕುತ್ತೆ, ಮತ್ತೆ ಲಂಪಿ ಕರಡಿ ಎಲ್ಲಾರ್ಗೂ ಒಂದು ಉಪಾಯವನ್ನು ಹೇಳುತ್ತೆ. ಎಲ್ಲಾ ಜಂತುಗಳು ಸೇರಿ ನದಿಯ ಬಳಿ ಒಂದು ಗೇಮ್ ಆಡೋದಕ್ಕೆ ಶುರು ಮಾಡ್ತಾರೆ. ಲಂಪಿ ಕರಡಿ ಚೀಟಿಗಳನ್ನು ಹಾಕುತ್ತೆ. ನಾನ್ ಮಾಡ್ತೀನಿ. ಆನೆ ಒಂದು ಚೀಟಿಯನ್ನು ಎತ್ತಿ ಅದ್ರಲ್ಲಿ ಏನಿದೆ ಅಂತ ಅದು ಓದುತ್ತೆ. ನಾನು ನನ್ನ ಹಿಂದಿನ ಕಾಲಲ್ಲಿ ನಿಂತು ತಿರ್ಗಿ ಎಲ್ಲರಿಗೂ ತೋರಿಸ್ತೀನಿ. ಅರೆ ವಾ, ಹಾಗಾದ್ರೆ ಇದನ್ನ ಮಾಡು ಬೇಗ. ಅದ್ರಲ್ಲಿರೋ ತರಾನೇ ಆನೆ ಅದರ ಹಿಂದ್ಗಡೆ ಇರುವ ಕಾಲುಗಳಲ್ಲಿ ನಿಂತ್ಕೊಂಡು ಅದು ರೌಂಡ್ ಹೊಡೆಯುತ್ತೆ. ಎಲ್ಲಾ ಜಂತುಗಳು ಅದನ್ನ ನೋಡಿ ಕ್ಲಾಪ್ಸ್ ಹೊಡೆದು ಸಂತೋಷವಾಗಿ ಎಂಜಾಯ್ ಮಾಡುತ್ತೆ. ನನಗೆ ಹೇಳ್ತೀರಾ ಏನಾಗ್ತಿದೆ ಅಂತ? ನಾವೆಲ್ಲ ಗೇಮ್ ಆಡ್ತಿದ್ದೀವಿ ಮೋಂಟು ಸರ್. ಯಾವ ಗೇಮು?
ಈ ಗೇಮ್ ಏನಂದ್ರೆ ಇಲ್ಲಿ ಚೀಟಿ ಇದೆಯಲ್ಲ ಅದ್ರಲ್ಲಿ ಒಂದೊಂದು ಟಾಸ್ಕ್ ಬರ್ದಿರುತ್ತೆ ಸರ್. ಯಾರದನ್ನ ತೆಗಿತಾರೋ ಆ ಟಾಸ್ಕ್ ನ ಅವರು ಮಾಡ್ಲೇಬೇಕು. ಅದನ್ನ ಎಲ್ಲರೆದುರು ತೋರಿಸ್ಬೇಕು. ಓಹೋ ಸರಿ, ನಾನು ಹೀಗೆ ಮಾಡ್ತೀನಿ. ಯಾವ ಟಾಸ್ಕ್ ಬಂದ್ರು ಕೂಡ ಅದನ್ನ ನೀವು ಮಾಡ್ಬೇಕು ಸರ್. ಈ ರೂಲ್ಸ್ ಎಲ್ಲ ನಿಮಗೆ. ನಾನು ಆ ಟಾಸ್ಕ್ ಅನ್ನ ಕರೆಕ್ಟ್ ಆಗಿ ನೋಡ್ತೀನಿ, ಮತ್ತೆ ಅದು ನಂಗೆ ಖುಷಿ ಆಯ್ತು ಅಂದ್ರೆ ಮಾತ್ರ ಮಾಡ್ತೀನಿ. ಇಲ್ಲ ಅಂದ್ರೆ ನೀವೇ ಯಾರಾದ್ರೂ ಆ ಟಾಸ್ಕ್ ಅನ್ನ ಮಾಡ್ಬೇಕು. ಅದನ್ನ ಕೇಳಿ ಎಲ್ಲರಿಗೂ ಬೇಜಾರಾಗತ್ತೆ. ಆದ್ರೆ ಅದಕ್ಕೆ ಕಪ್ಪು ನಾಲಿಗೆ ಇರುವ ಕಾರಣದಿಂದ ಅವರು ಏನು ಮಾಡಕ್ಕಾಗಿಲ್ಲ. ಸರಿ, ನಾ ಚೀಟಿ ಹಾಕ್ತೀನಿ. ಹಂಗಂತೇಳಿ ಲಂಪಿ ಕರಡಿ ಮತ್ತೆ ಚೀಟಿ ಹಾಕುತ್ತೆ. ನಾ ತೆಗಿತೀನಿ. ಮೋಂಟು ಕೋತಿ ಒಂದು ಚೀಟಿಯನ್ನು ತೆಗೆದು ಅದರಲ್ಲಿರೋದನ್ನ ಓದುತ್ತೆ. ನನಗ್ ಬೇಡ ಅಂದ್ರೂ ಕೂಡ ನದಿಯೊಳಗಡೆ ಮುಳುಗಿ ನೀರನ್ನ ಕುಡಿತೀನಿ ಫಸ್ಟಿಗೆ. ಅದಾದ ನಂತರ ನನ್ನ ಬಾಯಿಂದ ಕಪ್ಪು ಬಣ್ಣ ಹೊರಟೋಗುತ್ತೆ. ಅದಾದ ನಂತರ ರೇಂಚೋ ಗೇಂಡ ನಂಗೆ ಹೊಡಿತಾನೆ. ಅವು ನೋಡ್ದಾದ ನಂತರ ಜೇನುನೊಣ ನನ್ನ ಹಿಂದೆ ಬೀಳುತ್ತೆ, ಮತ್ತೆ ಓಡಿಸ್ಕೊಂಡು ಬಂದು ನನ್ನನ್ನ ಕಚ್ಚಕ್ ಶುರು ಮಾಡುತ್ತೆ. ಅದು ಎಲ್ಲಾ ಜಂತುಗಳ ಕಡೆ ತುಂಬಾ ಕೋಪದಿಂದ ನೋಡುತ್ತೆ. ಇದೆಲ್ಲ ಏನು ಆಗಲ್ಲ ಆಗಲ್ಲ. ಅದು ತುಂಬಾ ಗರ್ವದಿಂದ ನದಿ ಕಡೆ ಹೋಗುತ್ತೆ. ನದಿಯೊಳಗಡೆ ಇಳಿದು ಆ ನದಿಯಲ್ಲಿರೋ ಎಲ್ಲಾ ನೀರು ಕುಡಿಯೋಕೆ ಪ್ರಯತ್ನ ಪಡುತ್ತೆ. ಅದು ನೀರ್ ಕುಡಿತಿರುವಾಗ್ಲೇ ಬಾಯಲ್ಲಿರುವ ಕಪ್ಪು ಬಾಣ ಹೋಗ್ಬಿಡುತ್ತೆ. ನೀವೆಲ್ಲ ನಂಗೆ ಮೋಸ ಮಾಡಿದೀರಾ. ನಿಮಗೆ ಪಾಠ ಕಲಿಸ್ತೀನಿ. ನಿಮ್ಮ ದೇಹದಲ್ಲೆಲ್ಲ ತುಂಬಾ ನೋವಾಗುತ್ತೆ, ಮತ್ತೆಲ್ಲಾರು ಕ್ಷಮೆ ಕೇಳ್ತೀರಾ ನನ್ನ ಹತ್ರ. ಅದಾದ ನಂತರನೇ ಸರಿಯಾಗೋದು. ನಿನ್ನ ಬಾಯಿ ಕ್ಲೀನ್ ಆಗೋಗಿದೆ. ಈಗ ಏನೋ ನಡೆಯಲ್ಲ. ಏನೋ? ಈಗ ಮೋಂಟು ಕೋತಿಗೆ ಅರ್ಥ ಆಗುತ್ತೆ ಅದು ಚೆನ್ನಾಗಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ. ಅದೇ ಕ್ಷಣದಲ್ಲಿ ರೇಂಚು ಗೇಂಡ ಮೃಗ ಅದ್ರ ಬಳಿ ಬರ್ತಿರೋದನ್ನ ಅದು ನೋಡುತ್ತೆ. ಅರೆ ಇಲ್ಲ. ರೇಂಚು ಗೇಂಡ ಮೃಗ ಅದನ್ನ ಗುದ್ದಿದ ತಕ್ಷಣ ಅದು ಗಾಳಿಯಲ್ಲಿ ಎಗರಿ ಹೋಗಿ ಒಂದು ಮರದ ಕೊಂಬೆಗೆ ಹೋಗಿ ತಗಲುತ್ತೆ. ಆ ಕೊಂಬೆಗೆ ಕಟ್ಟಿರುವ ಜೇನುಗೂಡಿನ ಜೇನುನೊಣಗಳು ಆಚೆ ಬಂದು ಅದನ್ನ ಚೆನ್ನಾಗಿ ಕಚ್ತವೆ. ಅಯ್ಯೋ ಕಾಪಾಡಿ, ಅಯ್ಯೋ ಅಯ್ಯೋ ಅಯ್ಯೋ, ಮೋಸ ಮಾಡಿದ್ದೀರಾ ನೀವು ನಂಗೆ. ಅಯ್ಯೋ ಅಯ್ಯೋ, ಕಾಪಾಡಿ ಕಾಪಾಡಿ. ಅದು ಅಲ್ಲಿಂದ ಓಡೋಗ್ಬಿಡುತ್ತೆ. ಜೇನುನೊಣಗಳು ಕೂಡ ಅದ್ರ ಹಿಂದ್ಗಡೆನೆ ಹೋಗ್ತಾ ಇದಾವೆ. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ. ಮೋಂಟು ಕೋತಿಯ ಕಪ್ಪು ನಾಲಿಗೆ ಎತ್ತರದಿಂದ ನಾವು ತಪ್ಸ್ಕೊಂಡ್ಬಿಟ್ವಿ ಅಂತ ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಇದಕ್ಕೆ ಹೇಳೋದು ಅವ್ರ ಕೈ ಅವ್ರ ತಲೆ ಮೇಲೆನೆ ಅಂತ. ಶಬಾಷ್ ಸಹೋದರಿ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ನ ಮನೆಯಿಂದ ಆಚೆ ಕಳ್ಸಿದ ತಕ್ಷಣ ಗಿಣಿರಾಜನ ನೀನು ತಂದೆಯಾಗಿ ಮಾಡ್ಕೊಂಡ್ಯಾ. ಒಂದ್ ವೇಳೆ ನಾನ್ ನಿನ್ನ ಮನೆಯಿಂದ ಆಚೆ ಕಳ್ಸಿಲ್ಲ ಅಂದ್ರೆ ನಿನ್ಗಿದೆಲ್ಲ ಸಿಕ್ತಿತ್ತಾ? ಆದ್ರಿಂದ ಇದು ಎಲ್ಲದಕ್ಕೂ ಹಕ್ಕು ನನ್ಗಿದೆ. ಈ ಕತೆ ಟಿಂಬಕ್ಟು ಅನ್ನೋ ಕಾಡಲ್ಲಿ ನಡೆದಿದ್ದು. ಅಲ್ಲಿ ಜಂತುಗಳು ಮತ್ತು ಪಕ್ಷಿಗಳು ಇರ್ತಿದ್ವು. ಅವು ಒಬ್ಬರ ಜೊತೆ ಒಬ್ಬರು ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಅಲ್ಲಿ ಬೋನಿ ಮತ್ತೆ ಬೂರಿ ಪಕ್ಷಿ ಅಂತ 2 ಪಕ್ಷಿಗಳಿದ್ವು. ಅವರಿಬ್ಬರ ಹೆಸರು ಕೇಳಿ ನೀವು ಅಂಚನೆ ಹಾಕ್ಬೇಡಿ. ಅವರಿಬ್ರು ಬೇರೆ ರೀತಿ. ಬೂರಿ ಪಕ್ಷಿ ನಿಜವಾಗ್ಲೂ ತುಂಬಾ ಕೆಟ್ಟದು. ಯಾವಾಗ್ಲೂ ಎಲ್ಲಾರ್ಗೂ ಏನೋ ಒಂದು ತೊಂದರೆ ಕೊಡ್ತಾನೆ ಇತ್ತು. ಮತ್ತೆ ಅಲ್ಲೇ ಗಿಣಿರಾಜ ಒಬ್ಬ ಬೆಳೆದು ಅಲ್ಲೇ ದೊಡ್ಡವನಾಗಿರ್ತಾನೆ. ಅವನ ಆಸ್ತಿಗೆ ಆಸೆ ಪಡುವ ಸ್ವಂತದವರು ತುಂಬಾ ಜಾಸ್ತಿನೇ ಇರ್ತಿದ್ರು. ಅದಕ್ಕೆ ಗಿಣಿರಾಜ ಅದ್ರಗೋಸ್ಕರ ಒಂದು ವಾರಸತ್ವನ ಹುಡುಕ್ತಿದೆ. ಒಂದಿನ ಏನಾಯ್ತಂದ್ರೆ ಟೋನಿ ಪಕ್ಷಿ ನದಿ ಹತ್ರ ನೀರ್ ತುಂಬಿಸ್ಕೊಳಕಂತ ಹೋಗುತ್ತೆ. ಆಗ ಬೂರಿ ಪಕ್ಷಿ ಹಿಂದ್ಗಡೆ ಅಂತ ನೋಡುತ್ತೆ. ಓಹೋ, ನೀನು ನೀರ್ ತಗೊಂಬರಕ್ ಹೋಗ್ತಿದೀಯಾ? ಇದಕ್ಕೇನಾದ್ರೂ ಕೆಲ್ಸ ಕೊಡ್ಲೇಬೇಕು. ಮತ್ತು ಬೂರಿ ಪಕ್ಷಿ ಏನು ಶಬ್ದ ಮಾಡದೆ ಮೆತ್ತಗೆ ಅಡುಗು ಮೇಲೆ ಅಡುಗು ಹಾಕೊಂಡು ಅದರ ಹಿಂದ್ಗಡೆನೆ ಹೋಗಿ ಟೋನಿ ಪಕ್ಷಿನ ತಳ್ಬಿಡುತ್ತೆ. ಅದು ಪಾಪ ನೀರಲ್ಲಿ ಮುಳುಗೋಗ್ಬಿಡುತ್ತೆ. ಆದ್ರೆ ಅದಕ್ಕೆ ತೇಲಾಡಕ್ ಬರೋ ಕಾರಣದಿಂದ ಅದು ಅಲ್ಲಿಂದ ತಪ್ಸ್ಕೊಂಡ್ ಆಚೆ ಬರುತ್ತೆ. ಬೂರಿ ಪಕ್ಷಿ ಅಲ್ಲಿಂದ ತಪ್ಸ್ಕೊಂಡ್ ಓಡೋದನ್ನ ನೋಡುತ್ತೆ. ಈ ಬೂರಿ ಪಕ್ಷಿ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇದು ಎಲ್ಲರಿಗೂ ತೊಂದರೆ ಕೊಡ್ತಿದೆ. ಇವತ್ತೇನಪ್ಪಾ ಅಂದ್ರೆ ನನ್ನನ್ನ ನೀರಲ್ಲಿ ತಳ್ಬಿಡ್ತು. ಇದ್ರ ಬಗ್ಗೆ ನಿಜವಾಗ್ಲೂ ಅದರ ಸಹೋದರಿ ಹತ್ರ ಹೇಳಲೇಬೇಕು. ಟೋನಿ ಪಕ್ಷಿಗೆ ತುಂಬಾನೇ ಕೋಪ ಬರುತ್ತೆ. ಈ ವಿಷಯನ ಅದು ಬೋನಿ ಪಕ್ಷಿ ಹತ್ರ ಹೇಳುತ್ತೆ. ಬೋನಿ ಪಕ್ಷಿ, ನಿನ್ನ ಸಹೋದರಿಯಾದ ಬೋರಿ ಪಕ್ಷಿ ಹತ್ರ ಹೇಳು. ಅದು ಎಲ್ಲಾರ್ನೂ ತುಂಬಾ ತೊಂದರೆ ಕೊಡ್ತಿದೆ. ಇವತ್ತದ್ ನನ್ನ ನೀರಲ್ಲಿ ಬೇರೆ ತಳ್ಬಿಡ್ತು. ಸಹೋದರಿ, ನನ್ಗೆಲ್ಲ ಗೊತ್ತು. ಆದ್ರೆ ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಯಾವಾಗ್ಲೂ ಬುದ್ಧಿ ಹೇಳ್ತೀನಿ, ಆದ್ರೂ ಅದ್ ನನ್ ಮಾತು ಕೇಳಲ್ಲ. ನನ್ನ ಒಂದು ಸಹೋದರಿಯಾಗಿ ಕೂಡ ಅನ್ಕೊಳಲ್ಲ. ಅಪ್ಪ ಅಮ್ಮನೂ ಎಲ್ಲ ಬುದ್ಧಿ ಹೇಳೋದಕ್ಕೆ. ನಿಮ್ಮನ್ನ ನೋಡ್ತಿದ್ರೆ ನೀವಿಬ್ರು ಸಹೋದರರ ಅಂತಾನೆ ಅರ್ಥ ಆಗ್ತಿಲ್ಲ. ನಿನ್ನಂತಹ ಒಳ್ಳೆ ಪಕ್ಷಿ ಆ ದೆವ್ವಾದ ಬೂರಿ ಪಕ್ಷಿಗೆ ಸಹೋದರಿ ಅಂತ ಯಾರೂ ನಂಬೋದಿಲ್ಲ. ಸಹೋದರಿ, ನಾನ್ ಏನ್ ಮಾಡ್ಲಿ?
ಪ್ರಕೃತಿ ನಮ್ಮನ್ನ ಹಿಂಗೆ ಸೃಷ್ಟಿಸಿದೆ. ನಾವಿಬ್ರು ಬೇರೆ ಬೇರೆ ಆದ್ರೆ ಸಹೋದರರು. ಸರಿ ಆಯ್ತು, ಏನೋ ಮಾಡಿ. ಆದ್ರೆ ಬೋರಿ ಪಕ್ಷಿ ಬಂದಿದ ತಕ್ಷಣ ನಾನ್ ಬಂದ್ ಹೋದೆ ಅಂತ ಹೇಳು. ನನ್ನ ಹತ್ರ ಏನಾದ್ರೂ ಇಟ್ಕೊಂಡ್ರೆ ಅದನ್ನ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳು. ಹಂಗಂತೇಳಿ ಟೋನಿ ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ. ಮಾರನೇ ದಿನ ಮುನ್ಮುನ್ ಪಕ್ಷಿ ಅವರ ಅಪ್ಪ ಅಮ್ಮ ಎಲ್ಲೋ ಹೋಗ್ಬೇಕು ಅನ್ಕೊಂಡಿದ್ರು. ಆಗ ಮುನ್ಮುನ್ ಪಕ್ಷಿ ತುಂಬಾ ಚಿಕ್ಕದು. ಅದಕ್ಕೆ ಮುನ್ಮುನ್ ಪಕ್ಷಿ ಅವರ ಅಮ್ಮ ಬೂರಿ ಪಕ್ಷಿನ ಕರೆದು ಈಗಂತಾರೆ, ಮಗು ಬೂರಿ ಪಕ್ಷಿ, ನಾವು ಸ್ವಲ್ಪ ದಿನ ಆಚೆ ಹೋಗ್ ಬರ್ತೀವಿ. ನೀನು ಮುನ್ಮುನ್ನ ತುಂಬಾ ಚೆನ್ನಾಗಿ ನೋಡ್ಕೋ, ಆಯ್ತಾ? ಮುನ್ಮುನ್ ಪಕ್ಷಿ ಅವರ ಅಮ್ಮ ಈಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಬೂರಿ ಪಕ್ಷಿ ಸ್ವಲ್ಪ ಹೊತ್ತಾದ್ಮೇಲೆ ಈಗ ಯೋಚನೆ ಮಾಡುತ್ತೆ, ಹಾ ಮುನ್ಮುನ್ ಪಕ್ಷಿ ಅವರಮ್ಮ ನಾನೇನಾದ್ರೂ ಕೆಲಸದವಳ ಅನ್ಕೊಂಡ್ಲಾ? ನಾನೇನಕ್ ನೋಡ್ಕೋಬೇಕು? ಹಾ ಸ್ವಲ್ಪ ಹೊತ್ತು ತಿರ್ಕೊಂಡ್ ಬಂದ್ರೆ ಯಾರಿಗ್ ಗೊತ್ತಾಗತ್ತೆ? ಪಾಪ ಮುನ್ಮುನ್ ಪಕ್ಷಿ ಮನೆಯಲ್ಲಿ ಒಬ್ಳೆ ಅಶ್ವಿನಿಂದ ನರ್ಲಾಡ್ತಿರ್ತಾಳೆ. ಆಗ ಬೋನಿ ಪಕ್ಷಿ ಅಲ್ಲಿಗೆ ಬರುತ್ತೆ. ಮಗು ಮುನ್ಮುನ್, ಒಬ್ಳೆ ಏನ್ ಮಾಡ್ತಿದ್ಯಾ? ಅಪ್ಪ ಅಮ್ಮ ಇಲ್ವಾ? ಅಕ್ಕ, ಅಪ್ಪ ಅಮ್ಮ ಸ್ವಲ್ಪ ದಿನ ಎಲ್ಲೋ ಆಚೆ ಹೋಗಿದ್ದಾರೆ. ನನ್ಗೆ ಹಶ್ವಾಗ್ತಿದೆ, ನನ್ಗೆ ಆಹಾರ ತಗೊಂಬಂದ್ ಕೊಡ್ತೀಯಾ? ಆದ್ರೆ ಅಮ್ಮ ಬೋರಿ ಅಕ್ಕ ಹತ್ರ ನನ್ನ ನೋಡ್ಕೋ ಅಂತ ಹೇಳಿದ್ರು, ಆದ್ರೆ ಎಲ್ಲೋದ್ಲೋ ಗೊತ್ತಿಲ್ಲ. ಏನ್ ಪರವಾಗಿಲ್ಲ ಮಗು, ನಾನ್ ನಿನ್ಗೆ ಆಹಾರ ತಂದ್ ಕೊಡ್ತೀನಿ. ಮತ್ತೆ ಬೋನಿ ಪಕ್ಷಿ ಮುನ್ಮುನ್ ಪಕ್ಷಿಗೆ ಆಹಾರ ತಿನ್ಸುತ್ತೆ. ಮತ್ತೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಅದು ಮಾತ್ರ ಅಲ್ಲ, ದಿನ ಪೂರ್ತಿ ಅಲ್ಲೇ ಇರುತ್ತೆ. ಒಂದಿನ ಬೋರಿ ಮತ್ತು ಬೋನಿ ಪಕ್ಷಿಗೆ ಜಗಳ ಆಗುತ್ತೆ. ಅದಕ್ಕೆ ಬೋರಿ ಪಕ್ಷಿ ಕೋಪದಿಂದ ಬೋನಿ ಪಕ್ಷಿನ ಮನೆಯಿಂದ ಆಚೆ ತಳ್ಬಿಡುತ್ತೆ ಮತ್ತು ಹೀಗನ್ನುತ್ತೆ, ಬೋನಿ ಚಿಡಿಯ ನನ್ ಮನೆಯಿಂದ ಆಚೆ ಹೋಗು. ಮನೇಲಿ ಕುತ್ಕೊಂಡು ತಿನ್ನೋದೊಂದೇ ನಿನ್ ಕೆಲ್ಸ ಆಗಿದೆ. ನೀನು ಕೆಲಸದ ಕಳ್ಳಿ ಆಗಿದ್ಯಾ. ಮತ್ತೆ ಜ್ಞಾಪಕ ಇಟ್ಕೋ, ನಿನ್ನ ಯಾರು ಮನೆಯಲ್ಲಿ ಸೇರ್ಸೋದಿಲ್ಲ. ನೀನು ಕಷ್ಟ ಪಡ್ಲೇಬೇಕು. ಅಕ್ಕ ಹಂಗ್ ಮಾಡ್ಬೇಡ ಅಕ್ಕ, ನಾನ್ ಎಲ್ಗ್ ಹೋಗ್ತೀನಿ? ನನ್ಗದೆಲ್ಲ ಬೇಕಾಗಿಲ್ಲ, ನೀನ್ ನನ್ ಮನೇಲಿ ಇರ್ಬಾರ್ದು ಅಷ್ಟೇ. ಬೋನಿ ಪಕ್ಷಿ ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ. ಬೋರಿ ಪಕ್ಷಿ ಹೀಗೆ ಯೋಚನೆ ಮಾಡುತ್ತೆ, ಈಗ ಅದಕ್ಕೆ ಬುದ್ಧಿ ಬರುತ್ತೆ. ನನ್ ಮನೇಲೆ ಕುತ್ಕೊಂಡ್ ತಿಂತಾಳ ಇವಳು. ಈಗ ಕಷ್ಟಪಟ್ಟು ಹುಡುಕಿ ತಿಂದ್ರೆ ಗೊತ್ತಾಗುತ್ತೆ. ಬೋನಿ ಪಕ್ಷಿ ಕಾಡೆಲ್ಲ ತಿರುಗಾಡ್ತಾ ಇರುತ್ತೆ. ಅಲ್ಲಿ ಇಲ್ಲೂ ಸಿಕ್ಕೋ ಹಣ್ಣುಗಳನ್ನ ತಿಂದು ಅದು ಹೊಟ್ಟೆ ತುಂಬಿಸ್ಕೊತಾ ಇತ್ತು. ಅದೊಂದು ಗಿಡದ ನೆರಳಲ್ಲಿ ಕುತ್ಕೊಂಡಿತ್ತು. ಆಗ ಗಿಣಿರಾಜ ಆ ಕಡೆ ಹೋಗ್ತಾನೆ. ಆಗ ಗಿಣಿರಾಜ ಅಲ್ಲಿಗೆ ಬರ್ತಾನೆ. ಅರೆ ಬೋನಿ ಹಕ್ಕಿ, ಏನಾಯ್ತು ನಿಂಗೆ? ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಏನಿಲ್ಲ ಗಿಣಿರಾಜ, ನಾನು ನಮ್ಮಕ್ಕ ಜಗಳ ಮಾಡ್ಕೊಂಡ್ವಿ. ಅದಕ್ಕೆ ನಮ್ಮಕ್ಕ ನನ್ನ ಮನೆಯಿಂದ ಆಚೆ ತಳ್ಬಿಟ್ಲು. ಅರೆ, ನಿನ್ನಂತ ಒಳ್ಳೆ ಹಕ್ಕಿಗೆ ಅವಳು ಮನೆಯಿಂದ ಹೊರಗಡೆ ಹಾಕಿದ್ಲಾ? ಹಾಗೆ ಹೇಗ್ ಮಾಡಕ್ ಸಾಧ್ಯ? ನೀನ್ ನನ್ನೊಟ್ಟಿಗೆ ಬಾ, ನನ್ನ ಅರಮನೆಯಲ್ಲಿ ಇರು ನೀನು. ಮತ್ತೆ ನೀನು ಎಲ್ಲ ಕೆಲಸ ಮಾಡ್ತೀಯಾ, ಹಾಗೆ ಜಾಣೇನೂ ಇದೆಯಾ. ಹೌದು ಮಹಾರಾಜ, ನಿಮಗೆ ತುಂಬಾ ತುಂಬಾ ಧನ್ಯವಾದ. ಬೋನಿ ಪಕ್ಷಿ ಗಿಣಿರಾಜ ಜೊತೆ ಹೋಗುತ್ತೆ. ಮತ್ತೆ ಬೋನಿ ಪಕ್ಷಿ ಯಾವಾಗ್ಲೂ ಅಲ್ಲೇ ಇರುತ್ತೆ. ಮತ್ತು ಬೂರಿ ಪಕ್ಷಿ ಆ ಚಿಕ್ಕ ಮನೆಯಲ್ಲೇ ಇರ್ತಿತ್ತು. ಬೋನಿ ಪಕ್ಷಿ ಹೋದ್ಮೇಲೆ ಅದ್ರ ಹತ್ರ ಮಾತಾಡೋರೇ ಯಾರು ಇಲ್ಲ. ಒಳ್ಳೇದಾಯ್ತು, ಈ ಸ್ವಾರ್ಥಿನ ಮನೆಯಿಂದ ಆಚೆ ಕಳ್ಸಿದ್ದು. ಈಗ ಈ ಮನೆ ಎಲ್ಲ ನನ್ಗೆ ಸ್ವಂತ. ಇನ್ನೊಂದ್ ಕಡೆ ಬೋನಿ ಪಕ್ಷಿ ಗಿಣಿರಾಜಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಿದೆ. ಗಿಣಿರಾಜ ಕೂಡ ಅದು ತುಂಬಾನೇ ಇಷ್ಟ ಆಯ್ತು. ಮತ್ತೆ ಗಿಣಿರಾಜಗೆ ಇಷ್ಟ ಆದ ಕಾರಣದಿಂದ ಅವಳನ್ನ ಅವರ ವಾರಸತ್ವವಾಗಿ ಸ್ವೀಕರಿಸಬೇಕು ಅಂತ ಅನ್ಕೋತಾರೆ. ಈ ವಿಷಯ ಬೋರಿ ಪಕ್ಷಿಗೆ ಗೊತ್ತಾಗಿದ ತಕ್ಷಣ ಬೋರಿ ಪಕ್ಷಿಗೆ ಒಂದೇ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ. ಮತ್ತೆ ಅದು ಬೋನಿ ಪಕ್ಷಿ ಹತ್ರ ಹೀಗನ್ನುತ್ತೆ, ಶಬಾಷ್ ಸಹೋದರಿ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನಿನ್ನ ಮನೆಯಿಂದ ಆಚೆ ಕಳ್ಸಿದ ತಕ್ಷಣ ಗಿಣಿರಾಜನ ನೀನು ತಂದೆಯಾಗಿ ಮಾಡ್ಕೊಂಡ್ಯಾ. ಒಂದ್ ವೇಳೆ ನಾನ್ ನಿನ್ನ ಮನೆಯಿಂದ ಆಚೆ ಕಳ್ಸಿಲ್ಲ ಅಂದ್ರೆ ನಿನ್ಗಿದೆಲ್ಲ ಸಿಕ್ತಿತ್ತಾ? ಆದ್ರಿಂದ ಇದು ಎಲ್ಲದಕ್ಕೂ ಹಕ್ಕು ನನ್ಗಿದೆ. ಹಂಗಂತ ಹೇಳಿ ಬೋರಿ ಪಕ್ಷಿ ಬೋನಿ ಪಕ್ಷಿನ ಒಡಿಯಕ್ಕಂತ ಹೋಗುತ್ತೆ. ಆಗ ಗಿಣಿರಾಜ ಅಲ್ಲಿಗೆ ಬಂದು ಬೋನಿ ಪಕ್ಷಿನ ಕಾಪಾಡುತ್ತೆ. ಬೂರಿ ಹಕ್ಕಿ, ನೀನು ನಿನ್ನ ತಂಗಿಯನ್ನೇ ಅವಳ ಮನೆಯಿಂದ ಹೊರಗಡೆ ಹಾಕಿದ್ಯಾ, ಅದನ್ನು ನಾನು ಬಿಟ್ಟಾಕಿದ್ದೆ. ಆದ್ರೆ ನೀನು ಇವತ್ತು ಅವಳಿಗೆ ಹೊಡಿಯೋಕ್ಕೆ ಬಂದಿದ್ಯಾ, ಅದಕ್ಕೆ ನಿಂಗೆ ಕ್ಷಮೆ ಇಲ್ಲ. ಇವಳಿಗ ನನ್ನ ಮಗಳು, ಮತ್ತೆ ನನ್ನ ಮಗಳನ್ನ ಹೊಡೆಯೋದ್ರ ಶಿಕ್ಷೆ ನಿಂಗೆ ಸಿಗುತ್ತೆ. ಜೀವನ ಇಡೀ ಜೈಲಲ್ಲಿರ್ಬೇಕು ನೀನಿನ್ನೀಗ. ಬೇಡ ಮಹಾರಾಜ, ನನ್ನ ಸಹೋದರಿಗೆ ನೀನ್ ಈ ತರ ಶಿಕ್ಷೆ ಕೊಡ್ಬೇಡ, ದಯವಿಟ್ಟು ಬೇಡ. ಸರಿ ಕಣಮ್ಮ, ನೀನ್ ಹೇಳಿದಕ್ಕೆ ಇವಳನ್ನ ನಾನು ಏನು ಮಾಡ್ತಾ ಇಲ್ಲ. ಆದ್ರೆ ಈ ಕಾಡನ್ನ ಬಿಟ್ಟು ಇವಳು ಹೋಗ್ಬೇಕು. ಮತ್ತೆ ಗಿಣಿರಾಜ ಬೋರಿ ಪಕ್ಷಿನ ಅವರ ರಾಜ್ಯದಿಂದಾನೇ ಆಚೆ ಕಳಿಸ್ಬಿಡ್ತಾರೆ. ಮತ್ತೆ ಬೋನಿ ಪಕ್ಷಿನ ಅವರ ವಾರಸತ್ವವಾಗಿ ಪ್ರಕಟಣೆ ಮಾಡ್ತಾರೆ.
ಈ ಕಥೆಯಿಂದ ನಾವ್ ಏನ್ ತಿಳ್ಕೊಂಡಿದೀವಿ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಯಾವಾಗ್ಲೂ ಒಳ್ಳೇದೇ ನಡೆಯುತ್ತೆ.